ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋ ಮಾಡಿದ ಉದ್ದೇಶ ಅಂದರೆ ನಿಮಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ. ನಮ್ಮ ಸುತ್ತಮುತ್ತ ನಾವು ಎಷ್ಟೋ ಜನ ನೋಡ್ತೀವಿ. ಒಂದಿಷ್ಟು ಜನ 5,000 ದುಡಿತಾರೆ, ಒಂದಿಷ್ಟು ಜನ 10,000, ಒಂದಿಷ್ಟು ಜನ 30,000, ಇನ್ನೊಂದಿಷ್ಟು ಜನ ಲಕ್ಷಗಟ್ಟಲೆ. ಅಷ್ಟು ದುಡಿದ್ರೂ ಸಹ ಮಂತ್ ಎಂಡಿಗೆ ರೊಕ್ಕ ಸಾಲ್ವಲ್ತು, ಸೇವಿಂಗ್ಸ್ ಆಗಲಿಲ್ಲ ಅಂಥೇಳಿ ಹೇಳ್ತಾರೆ. ನಾನು ದುಡ್ಡಿನ ವಿಷಯದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀನಿ. ಅದೇ ರೀತಿ ತಪ್ಪುಗಳನ್ನ ನೀವು ಮಾಡಿರ್ಬೋದು. ಆ ತಪ್ಪುಗಳನ್ನು ನಾನು ಇವತ್ತು ಹಂಚ್ಕೋತಿದ್ದೀನಿ. ಯಾಕಂದರೆ ಆ ತಪ್ಪುಗಳನ್ನು ಮುಂದೆ ಆಗದೇ ರೀತಿ ನೋಡಿಕೊಂಡ್ರೆ ನಾವು ಫೈನಾನ್ಷಿಯಲಿ ಎಷ್ಟು ಇಂಪ್ರೂವ್ ಆಗ್ಬೋದಂತ ನೋಡೋಣ. ಫೈನಾನ್ಷಿಯಲಿ ನಾವು ತುಂಬ ಫಿಟ್ ಆಗಬೇಕಂದ್ರೆ ಫಸ್ಟ್ ಪಾಯಿಂಟ್, ನಾವು ಅಗತ್ಯ ಮತ್ತು ಆಸೆ ನಡುವೆ ಡಿಫ್ರೆನ್ಸ್ ತಿಳ್ಕೊಬೇಕು. ಅಗತ್ಯ ಅಂದ್ರೇನು? ನಮ್ಮ ಜೀವನ ನಡೆಸಲಿಕ್ಕೆ ಬೇಕಾದಂಥ ಮೂಲ ವಸ್ತುಗಳು. ಆಸೆ ಅಂದ್ರೆ ಅಗತ್ಯಕ್ಕೂ ಮೀರಿದ್ದು. ಉದಾಹರಣೆಗೆ ನಂಗೆ ಒಂದು ಸ್ಮಾರ್ಟ್ಫೋನ್ ಬೇಕಿರ್ತದೆ, ಅದ್ರಾಗ 30,000 ಅವೈಲೇಬಲ್ ಇರ್ತದೆ, ಲ್ಯಾಕು ಅವೈಲೇಬಲ್ ಇರ್ತದೆ. ನಾ 30,000 ತೊಗೊಂಡ್ರೆ ಸಾಕಾಗ್ತದೆ. ನಾ ಲ್ಯಾಕ್ ತೊಗೊಳಿಕ್ಕೆ ಹೋದ್ನಿ ಅಂದ್ರೆ ಅದು ಅನಗತ್ಯದ ಖರ್ಚಾಗ್ತದೆ. ಅಂಥವನ್ನ ನಾವು ನೋಡ್ಕೊಂಡು ಕಡಿಮೆ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ನಾವು ಯಾರೇ ಹೋಗಲಿ ಮಾರ್ಕೆಟಿಂಗಿಗೆ, ಶಾಪಿಂಗಿಗೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಯಾಕಂದ್ರೆ ಲಿಸ್ಟ್ದಾಗ ಇದ್ದಿದ್ದಷ್ಟು ತರ್ತೀವಿ. ಇರಲಿಲ್ಲ ಅಂದರೆ ಇದ್ದಿದ್ದು ತರೋದಲ್ಲದೆ ಇರಲಾರ್ದನ್ನು ನಾವು ಹಾಕ್ಕೊಂಡು ಬರ್ತೀವಿ. ಅದನ್ನು ಕಡಿಮೆ ಮಾಡಬೇಕಂದ್ರೆ ನಾವು ಲಿಸ್ಟನ್ನ ತೊಗೊಂಡು ಹೋದರೆ ಅದಕ್ಕೆ ನಾವು ರಿಸ್ಟ್ರಿಕ್ಟ್ ಆಗಿರ್ತೀವಿ. ಅದನ್ನ ಎಷ್ಟು ಬೇಕೋ ಅಷ್ಟು ತರಲಿಕ್ಕೆ ಆಗ್ತದೆ. ಆವಾಗ ನಾವು ಹೆಚ್ಚು ಖರ್ಚಾಗೋದನ್ನು ಕಡಿಮೆ ಮಾಡ್ಬೋದು. ಮಾರ್ಕೆಟಿಂದ ಬಂದ ತಕ್ಷಣ ಒಂದ್ಸಲ ನಾವು ಬಿಲ್ ಚೆಕ್ ಮಾಡ್ಕೋಬೇಕು. ಅಂದರೆ ನಾವು ಎಷ್ಟು ಉಳಿಸೀವಿ, ಎಷ್ಟು ಖರ್ಚು ಮಾಡೀವಿ ಅಂತ ಗೊತ್ತಾಗ್ತದೆ. ಈ ಥರ ಮಾಡೋದ್ರಿಂದ ಅನಾವಶ್ಯಕ ಖರೀದಿ ಮಾಡೋದು ಕಡಿಮೆ ಆಗ್ತದೆ. ಥರ್ಡ್ ಪಾಯಿಂಟ್, ಫೋಕಸ್ ಆನ್ ಸೇವಿಂಗ್ಸ್. ಅಂದರೆ ಈಗ ನಾವು ಸ್ಯಾಲ್ರಿ ಕ್ರೆಡಿಟ್ ಆದ ತಕ್ಷಣ ನಾವು ಫಸ್ಟ್ ಎಷ್ಟು ಅಮೌಂಟನ್ನು ಸೇವಿಂಗ್ಸ್ ಮಾಡ್ಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ಅಮೌಂಟನ್ನು ಎತ್ತಿಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅಕೌಂಟ್ನಲ್ಲಿ ದುಡ್ಡು ಅದ ಅಂಥೇಳಿ ನಾವು ಖರ್ಚು ಮಾಡ್ತಾ ಹೋಗ್ತೀವಿ. ಆವಾಗ ನಾವು ಸೇವಿಂಗ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಫಸ್ಟ್ ಕ್ರೆಡಿಟ್ ಆದ ತಕ್ಷಣ ಎತ್ತಿಟ್ಬಿಟ್ರೆ ಉಳಿದಿದ್ದ ಅಮೌಂಟ್ ಒಳಗೆ ನಾವು ಇಡೀ ಮಂತನ್ನು ಸಾಗಿಸ್ಬೇಕಂತೇಳಿ ನಮಗೆ ಒಂದು ಐಡಿಯಾ ಇರ್ತದೆ. ಅನಗತ್ಯ ಖರ್ಚನ್ನ ಅವಾಗ ನಾವು ಕಡಿಮೆ ಮಾಡ್ತೀವಿ. ಫೋರ್ತ್ ಪಾಯಿಂಟ್ ನೋಡಿರಿ, ಸಣ್ಣ ಖರ್ಚುಗಳ ಮೇಲೆ ಲೆಕ್ಕ ಇಡೋದು. ಅದನ್ನಂತೂ ನಾವು ಮಾಡೋದೇ ಇಲ್ಲ. ಇದರಿಂದ ಭಾಳ ಲಾಸ್ ಆಗ್ತದೆ. ನಾವು ದಿನ 20 ರೂಪೀಸ್ ಟೀ, ಅದೆಷ್ಟು 20 ರೂಪಾಯಿ ಅದ ಬಿಡು ಅಂಥೇಳಿ ದಿನ ಟೀ ಹೊರಗೆ ಕುಡಿತೀವಿ. ಆದರೆ ಇದೇ ತಿಂಗಳಿಗೆ 600 ರೂಪಾಯಿ ಆಗ್ತದೆ. ಸುಮ್ಮನೆ 600 ರೂಪಾಯಿ ವೇಸ್ಟ್. ನಮ್ಗೆ ಅದು ಅಗತ್ಯನೇ ಇರೋಂಗಿಲ್ಲ. ಯಾವಾಗಾರು ಒಂದು ಸಲ ಆದರೂ ಚಲೋ. ದಿನ 20 ರೂಪಾಯಿ ಟೀ ಅಂತಂದ್ರೆ ದಿನಕ್ಕದು 20 ರೂಪಾಯಿ ಅಷ್ಟೇ. ಆದರೆ ಅದು ತಿಂಗಳಿಗೆ ಸೇರಿಸಿದ್ರೆ 600 ರೂಪಾಯಿ ಆಗ್ತದೆ. ಈ ರೀತಿ ಸಣ್ಣ ಖರ್ಚೆಲ್ಲ ನಾವು ಲೆಕ್ಕ ಇಡೋದ್ರಿಂದ ಏನಾಗ್ತದೆ, ನಾವು ಭಾಳಷ್ಟು ಅಮೌಂಟನ್ನು ಉಳಿಸ್ಬೋದಾಗ್ತದೆ. ಇಲ್ಲಾಂದರೆ ಒಂದು ಸಲ ಟೀಗಂತ ಹೋಗ್ತೀವಿ, ಒಂದು ಸಲ ಸ್ನ್ಯಾಕ್ಸಿಗಂತ ಹೋಗ್ತೀವಿ. ಇದೇನಾಗ್ತದೆ, ಲಾಸ್ಟಿಗೆ ಬಿಗ್ ಅಮೌಂಟಾಗಿ ನಾವು ಭಾಳಷ್ಟು ಖರ್ಚು ಮಾಡ್ದಂಗೆ ಆಗ್ತದೆ. ಆಫರ್ಗಳ ಹಿಂದೆ ಓಡಬೇಡಿ. ಈ ತಪ್ಪನ್ನು ಭಾಳ ಸಲ ಮಾಡೀನಿ. ಎಷ್ಟೋ ಕಮರ್ಷಿಯಲ್ ಪ್ಲ್ಯಾಟ್ಫಾರ್ಮ್ ಒಳಗೆ ನಮಗೆ ಆಫರ್ಸ್ ಬಿಟ್ಟಿರ್ತಾರೆ. ಅದು ಅವಶ್ಯ ಇರೋಂಗಿಲ್ಲ ನಮಗೆ, ಆದರೂ ನಾವು ತೊಗೋತೀವಿ. ಫೆಸ್ಟಿವಲ್ ಆಫರ್ಸ್ ಅಂತ ಇರ್ತಾವೆ, ಆಮೇಲೆ ಹ್ಯಾಪಿ ನ್ಯೂ ಇಯರ್ ಆಫರ್ಸ್ ಅಂತ ಇರ್ತಾವೆ. ಒಂದು ತೊಗೊಂಡ್ರೆ 10 ರೂಪಾಯಿ ಇತ್ತು ಅಂತಂದ್ರೆ 2 ತೊಗೊಂಡ್ರೆ 2ಕ್ಕೆ 15 ರೂಪಾಯಿ ಅಂಥೇಳಿ ನಾವು ಎಕ್ಸ್ಟ್ರಾ 5 ರೂಪೀಸ್ ಅಷ್ಟೇ ಅಲ್ಲ ಅಂಥೇಳಿ ಪೇ ಮಾಡಿ ಅದನ್ನು ತೊಗೋತೀವಿ. ಅದರಿಂದ ನಮಗೆ ಭಾಳಷ್ಟು ದುಡ್ಡನ್ನು ಅದರೊಳಗೆ ವೇಸ್ಟ್ ಮಾಡ್ತೀವಿ. ಯಾವುದೇ ಒಂದು ಪ್ರಾಡಕ್ಟ್ ಆಫರ್ ಇಟ್ಟಾರಂತ ಹೇಳಿ ತೊಗೋಬೇಡ್ರಿ. ಅದು ನಿಮಗೆ ಬೇಕೋ ಬೇಡೋ, ಅವಶ್ಯ ಅದನೋ ಇಲ್ಲೋ ಅಂಥೇಳಿ ಒಂದು ಸಲ ಯೋಚನೆ ಮಾಡಿ. ಅವಶ್ಯ ಇದ್ದರೆ ಅದಕ್ಕೆ ಇನ್ವೆಸ್ಟ್ ಮಾಡಿ, ಇಲ್ಲ ಅಂತಂದ್ರೆ ಅದನ್ನು ತೊಗೊಳಿಕ್ಕೆ ಹೋಗಬೇಡ್ರಿ. ಸುಮ್ಮನೆ ನಿಮ್ಮ ದುಡ್ಡು ವೇಸ್ಟ್ ಆದಂಗೆ ಆಗ್ತದೆ. ಸೇವಿಂಗ್ಸ್ ಮಾಡೋದಲ್ಲದೆ ನಿಮ್ಮ ದಿನ ಖರ್ಚಿಗೆ ಅಂಥೇಳಿ ಏನು ಎತ್ತಿಟ್ಕೊಂಡಿರ್ತಿದ್ರಲ್ಲ ದುಡ್ಡು, ಅದರೊಳಗೆ ಒಂದಿಷ್ಟನ್ನು ಉಳಿಸ್ರಿ. ಅದು ನಿಮಗೆ ಎಮರ್ಜೆನ್ಸಿ ಟೈಮಿಗೆ ಹೆಲ್ಪ್ ಆಗ್ತದೆ. ಯಾರೂ ಫೈನಾನ್ಷಿಯಲಿ ನೀವು ವೀಕ್ ಆದಾಗ ಯಾರೂ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಗೆ ಎಮರ್ಜೆನ್ಸಿ ಟೈಮಿಗೆ ನಾವೇನು ಅವಾಗ ಚೂರು ಕೂಡಿಸಿಟ್ಟಿರ್ತೀವಲ್ಲ, ಅದೇ ಮುಂದೆ ದೊಡ್ಡ ಅಮೌಂಟಾಗಿ ನಮ್ಗೆ ಹೆಲ್ಪ್ ಆಗ್ಬೋದು. ನಾನು ಇಷ್ಟೊತ್ತು ಹೇಳಿದ ವಿಷಯ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ಮೇಲೆ ಇದನ್ನ ಅನುಸರಿಸ್ಕೋತೀನಿ, ನೀವು ಅನುಸರಿಸ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಮತ್ತೊಂದು ಕಂಟೆಂಟೊಂದಿಗೆ ಸಿಗೋಣ. ಬಾಯ್.